ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಜವಾಗ್ಲೂ ನೋಡ್ದೆ ಅಕ್ಕ, ಬಿಳಿ ದೆವ್ವ ಹಿಂಗೇ ನಿಂತಿತ್ತು. ಆಯ್ತು, ನೀನೀಗ ದೆವ್ವನೇ ನೋಡ್ದೆ ಅಂತಾನೆ ಇಟ್ಕೋ. ಅದಕ್ಕೆ ನೀನ್ ಯಾಕೆ ರಕ್ತಕಾರ ಸಾಯ್ಬೇಕು? ಒಂದ್ ನಿಮಿಷ ಅಕ್ಕ. ಅಕ್ಕ, ಇವನೇ ಹೇಳ್ದ ಅಕ್ಕ, ಊರಲ್ಲಿ ಒಂದ್ ಹೆಂಗಸು ದೆವ್ವ ನೋಡಿ ಮರುದಿನ ರಾತ್ರಿ ಸತ್ತೇ ಹೋಗ್ಬಿಟ್ಲಂತಕ್ಕ. ಇವಳು ಹೇಳ್ತಾ ಇರೋದು ನಿಜನಾ? ಇವಳಿಗೆ ನೀನಾ ಹೇಳಿದ್ದು? ಹೌದು ಅಮ್ಮವ್ರೆ, ನಮ್ಮೂರಲ್ಲಿ ಹಾಗೆ ಆಗಿತ್ತು. ನೀನ್ ನೋಡಿದ್ಯಾ? ಇಲ್ಲ ಅಮ್ಮವ್ರೆ, ಕೇಳಿದ್ದೆ ಅಷ್ಟೇ. ಇನ್ನೊಂದ್ಸಲ ಈ ರೀತಿ ಇಲ್ಲ ಸಲ್ಲದನ್ನೆಲ್ಲ ಹೇಳಿದ್ಯೋ ಕೆಲಸದಿಂದ ತೆಗೆದು ಹಾಕ್ಬೇಕಾಗತ್ತೆ. ಹುಷಾರ್. ಅಯ್ಯೋ ಅಮ್ಮವ್ರೆ, ದಯವಿಟ್ಟು ಬೇಡ ಅಮ್ಮವ್ರೆ. ನೀನ್ ಇಲ್ಲಿಗೆ ಬಂದಿರೋದು ಕೆಲಸ ಮಾಡೋದಕ್ಕೆ. ಶಿಸ್ತಿನಿಂದ ನಿನ್ ಕೆಲಸ ನೀನ್ ಮಾಡು. ಅದು ಬಿಟ್ಟು ಇಲ್ದೇ ಇರೋ ಕಟ್ಟು ಕತೆಗಳನ್ನೆಲ್ಲ ಹೇಳಿ ಉಳ್ದವ್ರನ್ನ ಹೆದರ್ಸಕ್ ನೋಡ್ಬೇಡ. ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಹೋಗು. ಕ್ಷಮಿಸಿ ಅಮ್ಮವ್ರೆ. ಅಕ್ಕ, ಹಾಗಾದ್ರೆ ದೆವ್ವ ನನ್ನನ್ನ ಸಾಯಿಸಲ್ವಾ ಅಕ್ಕ? ಇಷ್ಟು ವಯಸ್ಸಾಗಿದೆ ನಿನ್ಗೆ, ಒಂದಿಷ್ಟಾದ್ರೂ ಬುದ್ಧಿ ಬೇಡ ತಲೆಯಲ್ಲಿ? ನೀನ್ ಹೀಗೆಲ್ಲ ಆಡೋದ್ರಿಂದಾನೆ ನಮ್ಮ ಮನೆ ಸೆಕ್ಯೂರಿಟಿನೂ ನಿನ್ನನ್ನು ಹೀಗೆಲ್ಲ ಹೆದರ್ಸೋ ಮಟ್ಟಕ್ಕೆ ಬೆಳೆದಿರೋದು. ನೋಡು, ಈ ದೆವ್ವ ಭೂತ ಅನ್ನೋದೆಲ್ಲ ನಮ್ಮ ಭ್ರಮೆ ಕಲ್ಪನೆ ಅಷ್ಟೇ. ಇನ್ಮೇಲೆ ರಾತ್ರಿ ಹೊತ್ತು ನಿನ್ ರೂಮಿಂದ ಹೊರಗಡೆ ಬರ್ಲೇಬೇಡ. ರೂಮ್ ಒಳಗಡೆನೆ ಇದ್ದು ಬಿಡು. ಮೊದ್ಲು ಹೋಗಿ ನಿನ್ನ ಅವತಾರ ತೆಗಿ. ಆಯ್ತಕ್ಕ. ರೀ, ನೀವ್ಯಾಕ್ರಿ ಹ್ಯಾಪ್ ಮೋರೆ ಹಾಕೊಂಡು ನಿಂತಿದ್ದೀರಾ? ನಂಗೆ ಆ ದೆವ್ವದ ಮೇಲೆ ಸಿಟ್ಟು ಬರ್ತಿದ್ದ ಕಣೆ. ದೆವ್ವದ ಮೇಲೆ ಯಾಕ್ರಿ? ನೀನ್ ಅನ್ಕೊಂಡಿದ್ ಈಡೇರಿಲ್ವಲ್ಲ ಅಂತ. ಅಲ್ಲ ಅಂದ್ರೆ ನಾನ್ ಸಾಯ್ಬೇಕು ಅಂತನಾ? ನನ್ ಸತ್ರೆ ಯಾವಳ ಮದ್ವೆ ಆಗ್ಬಿಡ್ಬೇಕು ಅಂತನಾ? ಹಂಗೇನಾದ್ರು ನಾನ್ ಸಾಯ್ದಾದ್ರೆ ನಿಮ್ಮನ್ನು ಸೇರ್ಕೊಂಡೇ ಸಾಯ್ತೀನಿ. ಜಾಮಿನಿ, ನನ್ನ ಕ್ರಮ ಅದೇನಂತ ಗಂಟು ಬಿದ್ಲು ಏನೋ. ರಾಣ ಸರಿಗೆ ಫೋನ್ ಮಾಡೋಣ ಅಂದರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತು. ಈ ಹಾಳದ ರೂಮಲ್ಲಿ ಒಂದು ಚಾರ್ಜರು ಗತಿ ಇಲ್ಲ. ನಾನು ಬೇರೆ ಬರೋ ಅರ್ಜೆಂಟಲ್ಲಿ ಚಾರ್ಜರ್ನ ಮರ್ತು ಬಂದೆ. ಏನು ಮಾಡಲಿ? ಹಾಂ, ಚಾರ್ಜರ್ ಇಸ್ಕೊಳ್ಳೋ ರಕ್ತದಲ್ಲಿ ಇನ್ನು ಮನೇಲಿ ಏನೇ ನಡೀತಿದೆ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಯಾಕೆ ಫ್ರೆಂಡ್ಸ್ ಕರೆದ್ರು ಅಲ್ಲೇ ನಿಂತಿದ್ದೀರಾ? ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಪ್ಲೀಸ್ ಬನ್ನಿ ಅಪ್ಪ. ಏನು ಗೊತ್ತಾ, ಇವತ್ತು ರಾತ್ರಿ ನಾನು ಸತ್ತೋಗ್ತಾ ಇದ್ದೀನಿ. ನನಗೆ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಹೇಳ್ಕೊಳಕ್ಕೆ ಫ್ರೆಂಡ್ಸ್? ಏನು ಗೊತ್ತಾ, ನಾನು ನಿನ್ನೆ ರಾತ್ರಿ ದೆವ್ವ ನೋಡಿದೆ. ಹೇಳ್ದ, ಯಾರಾದ್ರೂ ದೆವ್ವ ನೋಡಿದ್ರೆ ಮರುದಿನ ಅದೇ ಟೈಮ್ಗೆ ಸತ್ತೋಗ್ಬಿಡ್ತಾರಂತೆ. ನಿನ್ನೆ ರಾತ್ರಿ 12 ಗಂಟೆಗೆ ನಾನು ದೆವ್ವ ನೋಡಿದ್ದೆ. ಇವತ್ತು ರಾತ್ರಿ 12 ಗಂಟೆಗೆ ನಾನು ಸತ್ತೋಗ್ಬಿಡ್ತೀರಂತೆ ಫ್ರೆಂಡ್ಸ್. ಈ ಮನೇಲಿ ಅದನ್ನು ಹೇಳಿದ್ರೆ ಯಾರು ನಂಬ್ತಾನೆ ಇಲ್ಲ. ಪ್ಲೀಸ್ ನೀವಾದರೂ ನನ್ನ ಮಾತನ್ನ ನಂಬ್ತೀರಾ ಅಲ್ವಾ? ಯಾರಿಗಾದರೂ ನಾವು ಸತ್ತೋಗ್ತೀವಂತ ಮೊದಲೇ ಗೊತ್ತಾಗುತ್ತಾ? ಇಲ್ಲ ಅಲ್ವಾ? ಆದರೆ ನಾನು ನೋಡಿ, ನಾನು ಸತ್ತೋಗ್ತೀನಿ ಅಂತ ನನಗೆ ಮೊದಲೇ ಗೊತ್ತು. ನಾನು ಎಷ್ಟು ಗ್ರೇಟ್ ಅಲ್ವಾ? ಹೀರೋಯಿನ್ ಆಗಬೇಕು, ಒಳ್ಳೆ ಫ್ಯಾನ್ ಫಾಲೋವರ್ಸ್ ಇರಬೇಕು ಅಂತ ಏನೇನೋ ಕನಸ್ಕೊಂಡಿದ್ದೆ. ಅದೆಲ್ಲ ನೀರಲ್ಲಿ ಹೊಳೆಯಲ್ಲಿ ಹುಣ್ಸೆಣ್ಣು ಆಗೋಯ್ತು ಫ್ರೆಂಡ್ಸ್. ನೀವಾದರೂ ನನ್ನ ನಂಬ್ತೀರಲ್ವಾ? ನೋಡಿ ಫ್ರೆಂಡ್ಸ್, ಇವತ್ತು ರಾತ್ರಿ ಒಳಗಡೆ ಅರಸನಕೋಟೆ ಗೇಟ್ ಹತ್ರ ನೀವೆಲ್ಲ ಬಂದು ನನ್ನನ್ನು ಭೇಟಿ ಮಾಡ್ಬೋದು. ಪೆನ್ನು ಪೇಪರು ತಂದಿದ್ರೆ ಆಟೋಗ್ರಾಫು ತಗೋಬೋದು. ಯಾರ ಹತ್ರ ಫೋಟೋ ಕ್ಲಾರಿಟಿ ಇದೆ ಅವ್ರ ಫೋಟೋ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡ್ಬೋದು. ಬೇಕಾದರೆ
ಲೈಕು ಒತ್ಬೋದು, ಆದರೆ ಸತ್ತೋದ್ಮೇಲೆ ರಿಪ್ ಅಂತ ಮಾತ್ರ ಹಾಕಿ ನನ್ನ ಹೃದಯಕ್ಕೆ ನೋವು ಮಾಡಬೇಡಿ ಫ್ರೆಂಡ್ಸ್. ಹಿಂದಿ ನಿಮ್ಮ ಪ್ರೀತಿಯ ದಾಮಿನಿ ಮಿನಿ. ಇನ್ಮೇಲೆ ನಿಮ್ಮ ಕಾಮಿಡಿ ಸ್ಟಾರ್ ದಾಮಿನಿ ಇನ್ನಿಲ್ಲ ಅಪ್ಪ. ಮೇಡಮ್ ಏನಾಯ್ತು? ಎಲ್ಲಿದೆವ್ವ? ಮೇಡಮ್ ಯಾಕೆ ಇಷ್ಟು ಹೆದರ್ಕೊಂಡಿದ್ದೀರ? ಏನಾಯ್ತು? ಎಲ್ಲಿದೆವ್ವ? ಎಲ್ಲಿ ನೋಡಿದ್ರಿ? ಏನಾಯ್ತು ಪಾರ್ವತಿ? ದಾಮಿನಿಗೆ ಏನಾಯ್ತು? ಏನಾಯ್ತು ದಾಮಿನಿ? ಗೊತ್ತಿಲ್ಲ ಅತ್ತೆಮ್ಮ, ಯಾಕೋ ತುಂಬ ಹೆದರ್ಕೊಂಡಿದ್ದಾರೆ. ಏನಾಯ್ತಮ್ಮ? ಏನಾಯ್ತು ದಾಮಿನಿ? ದೆವ್ವನ? ಬಿಳಿದೆವ್ವ? ಎಲ್ಲಿ ಎಲ್ಲಿ? ಏನಿಲ್ಲ ಅದಕ್ಕೆ ಚಿಕ್ಕಮ್ಮ ದೆವ್ವ ನೋಡಿ ಹೆದರ್ಕೊಂಡಿದ್ದಾರೆ. ನಮ್ಮ ಪಾರ್ವತಿ ಇಲ್ಲೇ ನಿಂತಿತ್ತು ಐಸ್ ಕ್ರೀಮ್ ದೇವ, ಮೇಲೆ ಐಸ್ ಇಟ್ಕೊಂಡು ಬಿಳಿ ದೆವ್ವ ಹಿಂಗೇ ನಡ್ಕೊಂಡೋಯ್ತು. ನಾವಿಬ್ರು ಕಾಲೇಜಲ್ಲಿದ್ದಾಗಿಂದ ಒಬ್ರನ್ನೊಬ್ರು ಲವ್ ಮಾಡ್ತಿದ್ವಿ. ನೀವು ನನಗೆ ಮೋಸ ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ತು ಜನನಿ ಜಾಗದಲ್ಲಿ ನಾನು ಇರ್ತಿದ್ದೆ ಗೊತ್ತಾ? ನೀನಬ್ರು ಯಾರು ಅಂದ್ಕೊಂಡೆ ಪ್ರೀತು? ಯಾರು ಹೇಳಬ್ರು, ಈ ಮನೇಲಿ ನನ್ನ ಭುಜದ ಮೇಲೆ ಕೈ ಹಾಕೋ ಧೈರ್ಯ ನಿನಗೆ ಬಿಟ್ರೆ ಯಾರಿಗಿದೆ ಹೇಳು? ಯಾಕೆ ಜನನಿಗಿಲ್ವಾ? ಆತ್ಮೀಯವಾಗಿ ಜನನಿ ನಿನ್ನ ಭುಜದ ಮೇಲೆ ಕೈ ಇಡ್ಬೋದು ತಾನೆ? ಹಾಂ ಇರ್ಬೋದು. ಆದರೆ ನಾನು ಭುಜದ ಮೇಲೆ ಕೈ ಇಟ್ಟಿದ್ದನ್ನ ಮೋನಿಕಾ ಇಟ್ಟಿದ್ದು ಅಂತ ಅಂದ್ಕೊಂಡೆ ಅಲ್ಲ? ಪ್ರೀತು, ನನ್ನ ಪಾರು ಮಧ್ಯೆ ಹೇಗೆ ಯಾವುದೇ ಸೀಕ್ರೆಟ್ಗಳಿಲ್ವೋ ಹಾಗೆ ನಿನ್ನ ಜನನಿ ಮಧ್ಯೆ ಮೋನಿಕಾ ಅನ್ನೋ ಸೀಕ್ರೆಟ್ ಬರೋದಕ್ಕೆ ಅವಕಾಶ ಮಾಡಿಕೊಡೋ ಅಗತ್ಯ ಇತ್ತಾ? ನಿನಗೆ ಕಾಲೇಜಲ್ಲಿ ಸುಮಾರು ಜನ ಗರ್ಲ್ಫ್ರೆಂಡ್ಸ್ ಇದ್ದರು, ಆದರೆ ಯಾವತ್ತೂ ಯಾರು ಹರ್ಸನಕೋಟೆ ಗೇಟ್ವರೆಗೂ ಬಂದಿರಲಿಲ್ಲ. ಆದರೆ ಇವತ್ತು ಆ ಮೋನಿಕಾ ಗೇಟ್ ದಾಟಿ ನಿನ್ನ ಬೆಡ್ರೂಮ್ವರೆಗೂ ಬಂದಿಯಾಳೆ. ಯಾಕಾಯ್ತು ಪ್ರೀತು ಹೀಗೆಲ್ಲ?
ಏನು ಮಾಡಿದ್ರೆ ಇದೆಲ್ಲ ಸರಿ ಹೋಗ್ಬೋದು? ಸರಿ ಮಾಡೋಕ್ಕಾಗದೇ ಇರೋಂಥ ಸುಳಿಲ್ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಹೇಳೋಕ್ಕಾಗದೆ ನರಳ್ತಿದ್ದೀನಿ. ಏನು ಕೇಳಿದ್ರು ಯಾಕೆ ಯಾವಾಗಲೂ ಸೈಲೆಂಟಾಗಿ ನಿಂತ್ಕೋತೀಯಾ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೋ ಪ್ರೀತು. ಸಾರಿ ಬ್ರೋ. ನಿನ್ನೆ ರಾತ್ರಿ ನಾನು ನೋಡಿದ್ದು ಇದೇ ದೆವ್ವ ಅಕ್ಕ. ಮುಖಕ್ಕೆಲ್ಲ ಐಸ್ ಕ್ರೀಮ್ ಎತ್ಕೊಂಡು ಅಂತ ನಾಲ್ಗೆ ತಕೊಂಡು ನನ್ನನ್ನೇ ಹೆದರ್ಸ್ಕೊಂಡು ಕೈಯೆಲ್ಲ ಹಿಂಗೆ ಮಾಡ್ಕೊಂಡು ನನ್ನ ಮುಂದೆನೇ ಹೋಯ್ತಕ್ಕ. ನಾನೇ ನೋಡಿದ್ದೀನಿ ಇದೇ ದೆವ್ವ ಅಕ್ಕ. ಪಾರ್ವತಿ, ನೀನು ನೆನಪಾಗುತ್ತಾ? ನೋಡು, ಸರಿಯಾಗಿ ನೋಡು. ಅಯ್ಯೋ ಅಯ್ಯೋ, ನೀನು ನೋಡಲಿಲ್ಲ ಅಲ್ವಾ? ಅಷ್ಟೆಲ್ಲ ಹೋಗ್ಬಿಟ್ಟಿತ್ತು. ಅಯ್ಯೋ ಪ್ರೀತು 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 ಪ್ರೀತು, ನಿನ್ನೆ ರಾತ್ರಿ ನಾವು ಐಸ್ ಕ್ರೀಮ್ ದೆವ್ವನ ಹೇಳಿದ್ನಲ್ಲ, ಅದನ್ನ ನೀನು ನೋಡಿದ್ಯಲ್ವಾ? ಈಗ ಅಲ್ಲಿ ನಿಂತಿದೆ ನೋಡು, ನಿನಗೆ ಕಾಣಿಸ್ತಾ ಇದೆಯಾ? ಕಣ್ಬಿಟ್ಟು ನೋಡು. ಪ್ರೀತು, ಸರಿಯಾಗಿ ಕಣ್ಬಿಟ್ಟು ನೋಡಪ್ಪ, ಇಲ್ಲೇ ನಿಂತಿದೆ ಆ ದೆವ್ವ. ಅಯ್ಯೋ, ಅವನಿಗೆ ಕಾಣಿಸ್ತಾ ಇದ್ರು ಪರವಾಗಿಲ್ಲ. ಪಾರ್ವತಿ, ನಿನ್ಗಾದ್ರೂ ಕಾಣಿಸ್ತಾ ಇದೆಯೇನಮ್ಮ? ಸರಿಯಾಗಿ ನೋಡಮ್ಮ. ಕಾಣಿಸ್ತಿದೆ, ಆದ್ರೆ ಅವರು ದೆವ್ವ ಅಲ್ಲ, ನಮ್ಮ ಊರಿನ ಚೇರ್ಮನ್ರ ಮಗಳು ಮೋನಿಕಾ. ಅಯ್ಯೋ ಪಾರ್ವತಿ, ನೀನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಕಣಮ್ಮ. ಅದು ಮೋನಿಕಾ ಅಲ್ಲ, ಮೋಹಿನಿ, ದೆವ್ವ. ದಾಮಿನಿ, ಈ ಹುಡುಗಿ ನಮ್ಮ ಮನೆಗೆ ಬಂದಿರೋದು ಈಗ ಸ್ವಲ್ಪ ಹೊತ್ತು ಮುಂಚೆ. ಅದ್ ಹೇಗೆ ನೀನು ನಿನ್ನೆ ರಾತ್ರಿನೇ ನೋಡೋದಕ್ಕೆ ಸಾಧ್ಯ? ನೋಡು, ಇವಳು ಪಾರ್ವತಿ ಫ್ರೆಂಡು, ಅವ್ರ ಊರಿನೋಳು, ಅವ್ರ ಊರಿನ ಚೇರ್ಮನ್ರ ಮಗಳು. ನಮ್ಮನೆಗೆ ಅತಿಥಿಯಾಗಿ ಬಂದವಳಿಗೆ ಈ ತರ ಎಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ಅವಳ ಮನ್ಸಿಗೆ ಅದೆಷ್ಟು ಬೇಜಾರಾಗಿರ್ಬೇಡ. ಸಾರಿ ಅಕ್ಕ, ನಾನು ದೆವ್ವನ ನೋಡಿಲ್ಲ ಅಂತಂದ್ರೆ, ರಾತ್ರಿ ನಾನು ನೋಡಿದ ದೆವ್ವದ ಮೈ ಮೇಲೆ ಅದೇ ಥರ ನೀಲಿ ಬಣ್ಣದ ಸರ, ಕೈಗೆ ಉಂಗುರ, ವಾಚು, ಕಿವಿ ಓಲೆ ಎಲ್ಲ ಇತ್ತು ಅಕ್ಕ. ಅದನ್ನೆಲ್ಲ ನಾನು ಹೆಂಗಕ್ಕ ನೋಡಕ್ ಸಾಧ್ಯ? ಸೇಮ್ ಟು ಸೇಮ್. ದಾಮಿನಿ, ಇದು ನಿನ್ನ ಭ್ರಮೆ. ಭ್ರಮೆನಾ? ಇಲ್ಲ ಅಕ್ಕ, ನಮ್ಮೂರ್ ಮಾಯಸಂದ್ರದ ಮಾರಮ್ಮ ನಾಣೆಗೂ ನಿಜ, ನಾನು ನೋಡಿದ ದೆವ್ವ ಇದೇನೆ. ನೋಡು, ನೀನ್ ಇದೇ ತರ ಆಡ್ತಾ ಇದ್ರೆ ಯಾವ್ದಾದ್ರು ದೊಡ್ಡ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ ಅಷ್ಟೇ. ಅಕ್ಕ, ನಿಮ್ ಕಾಲ್ ಹಿಡ್ಕೊಂಡು ಬೇಡ್ಕೋತೀನಿ, ಹುಚ್ಚಾಸ್ಪತ್ರೆಗೆ ಮಾತ್ರ ಸೇರಿಸ್ಬೇಡಿ ಅಕ್ಕ. ನೀವೆಲ್ರಿಗೆ ರೂಮ್ ಬಿಟ್ಟು ಎಲ್ಲೂ ಹೊರಗಡೆ ಬರಲ್ಲಕ್ಕ. ನೋಡಮ್ಮ, ನಮ್ಮ ದಾಮಿನಿಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಕೆಲವು ಸತಿ ಗೊತ್ತೇ ಆಗಲ್ಲ. ಹೀಗೆಲ್ಲ ಮಾತಾಡಿ ಎಡವಟ್ಟು ಮಾಡಿಟ್ಬಿಡ್ತಾಳೆ. ಏನು ಮನಸ್ಸಿಗೆ ಹಚ್ಕೋಬೇಡಮ್ಮ, ಬೇಜಾರು ಮಾಡ್ಕೋಬೇಡ. ಅವಳ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅಯ್ಯೋ ಪರವಾಗಿಲ್ಲ ಆಂಟಿ. ರಿಯಲಿ ಸಾರಿ. ನೀವೇ ನನ್ನ ದಾಮಿನಿ ಮೇಡಮ್ಗೆ ಹೆದರ್ಸಿದ್ದು? ಹೌದು, ನೆನೆ ತುಂಬ ಹೊಟ್ಟೆ ಹಸಿತಿತ್ತು.
ಅದಕ್ಕೆ ಇಲ್ಲಿಗೆ ಬಂದೆ. ಅವಾಗ ಅವ್ರು ನೋಡಿಬಿಟ್ರು. ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಹೀಗೆ ಮಾಡಿದೆ. ನೋಡಿ, ನಂಗೆ ಅರ್ಜೆಂಟಾಗಿ ಚಾರ್ಜರ್ ಬೇಕು. ಹೇಗಾದರೂ ಮಾಡಿ ಬೇಗ ವ್ಯವಸ್ಥೆ ಮಾಡಿಕೊಡಿ. ಹೇಳು ಮೋನಿಕಾ, ಏನ್ ಸಮಾಚಾರ? ಎಲ್ಲ ನನ್ನ ಗ್ರಹಚಾರ. ಯಾಕೆ, ಏನಾಯ್ತು? ಪಾರ್ವತಿ ನಿನ್ನಲ್ಲೇ ಉಳಿಸ್ಕೊಳಕ್ಕೆ ಅಖಿಲನ ಒಪ್ಸಿದ್ಲಾ? ಎಸ್ ಮ್ಯಾಮ್. ನೋಡು, ನೀನ್ ಈಗ್ಲೇ ಅಲ್ಲಿಂದ ಹೊರಟ್ಪಾ. ಓಕೆ ಮ್ಯಾಮ್. ನನಗೂ ಅವಳು ನನ್ನ ಮನೇಲಿ ಇರಿಸ್ಕೊಂಡಿದ್ದು ಕೇಳಿ ವಿಚಿತ್ರ ಅನ್ನಿಸ್ತು, ಗಾಬರಿ ಆಯಿತು. ಆದರೆ ನೀವಿವಾಗ ಅಲ್ಲಿಂದ ಹೊರಟು ಬಾ ಅಂತ ಕೇಳಿದ್ರೆ ತುಂಬ ಟೆನ್ಷನ್ ಆಗ್ತಿದೆ ಮ್ಯಾಮ್. ಅಯ್ಯೋ, ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಇಮಿಡಿಯೇಟ್ ಆಗಿ ಹೊರಡು. ಅರಸನ ಕೋಟೆ ಗೇಟ್ ದಾಟಿದ ತಕ್ಷಣ ಫೋನ್ ಮಾಡು. ಓಕೆ ಮ್ಯಾಮ್. ನನ್ನ ಪರ್ಸು ಪಾರು, ಏನು ಯೋಚನೆ ಮಾಡ್ತಾ ಇದೆಯಾ? ಯಜಮಾನ್ರೆ, ಆ ಮೋನಿಕನ್ನ ನೋಡ್ದಾಗ್ಲೆಲ್ಲ ಹೊಸ ಹೊಸ ಪ್ರಶ್ನೆಗಳು ಹುಟ್ಕೋತಾ ಇದೆ. ಯಾಕೆ ಪಾರು, ಇವಾಗ ಏನು ಪ್ರಶ್ನೆ ಹುಟ್ಕೊಂಡಿದೆ? ಅವಳು ನನ್ನ ಮುಂದೆ ನಿಮ್ಮ ಮೈದ್ನ ನನ್ನನ್ನು ಪ್ರೀತಿ ಮಾಡಿ ಮೋಸ ಮಾಡಿದ್ರು ಅಂತ ಹೇಳಿ ನೋವು ತೋಡ್ಕೊಂಡಿದ್ದ ರೀತಿನೇ ಬೇರೆ, ಆದರೆ ಅವಳು ಇವಾಗಿರೋ ರೀತಿನೇ ಬೇರೆ ಯಜಮಾನ್ರೆ. ಹೌದಾ? ಈಗ ನೀವೇ ಹೇಳಿ ಯಜಮಾನ್ರೆ, ನಾವು ಹೊಸ ಊರು ಅಥವಾ ಹೊಸ ಮನೆಗೆ ಹೋಗಬೇಕು ಅಂತಂದರೆ ಹೋಗ್ಬೇಕಾ ಬೇಡವಾ ಅಂತ ಒಂದೆರಡು ಸಲ ಯೋಚನೆ ಮಾಡ್ತೀವಾ ಇಲ್ವಾ? ಹೌದು. ಅಂಥದ್ರಲ್ಲಿ ಈ ಮೋನಿಕಾ ವಯಸ್ಸಿಗೆ ಬಂದಿರೋ ಹುಡುಗಿ, ಅದು ಅರಸನ್ ಕೋಟೆಗೆ ಬಂದಿರೋದು ಮೊದಲನೇ ಸಲ. ನಿಮ್ಮ ತಮ್ಮನ ರೂಮ್ಗೆ ಕದ್ದು ಮುಚ್ಚಿ ಬಂದು ಸೇರ್ಕೊಂಡಿದ್ದಾಳೆ. ಕದ್ದು ಮುಚ್ಚಿ ಅಂತ ಯಾಕೆ ಅನ್ಕೋತೀಯ ಪಾರು? ಅದವಳ ಅಸಹಾಯಕತೆನೂ ಆಗಿರ್ಬೋದಲ್ವಾ? ಒಬ್ಬ ಹುಡುಗನ ನಂಬಿ ಮೋಸ ಹೋಗಿದ್ದೀನಿ ಅಂತ ಗೊತ್ತಾದ ಮೇಲೆ ಆ ಹುಡುಗನ ಜೊತೆ ಮಾತಾಡಿ, ಅಂದರೆ ನಮ್ಮ ಪ್ರೀತಿ ಜೊತೆ ಮಾತಾಡಿ ಎಲ್ಲದನ್ನೂ ಸರಿ ಮಾಡ್ಕೊಂಡು ಹೋಗೋಣ ಅಂತ ಬಂದು ಅಷ್ಟರಲ್ಲಿ ಮನೆಯಲ್ಲಿ ಇರುವಂಥ ಅನಿವಾರ್ಯತೆ ಹುಡ್ಕೊಂಡಿರ್ಬೋದು. ಆದರೆ ಅವಳು ವಾಪಸ್ ಹೋಗೋಷ್ಟರಲ್ಲಿ ನಿನ್ನ ಕಣ್ಣಿಗೆ ಬಿದ್ದು ಇಲ್ಲೇ ಇರೋ ಥರ ಆಗಿರ್ಬೋದಲ್ವಾ? ಇಲ್ಲ ಯಜಮಾನ್ರೆ, ಅವಳು ನೋಡ್ತಿದ್ರೆ, ಅವಳು ಮಾತು ಕೇಳ್ತಿದ್ರೆ, ಅವಳು ಬೇರೆಯವ್ರ ಹತ್ರ ನಡ್ಕೊಳ್ಳೋ ರೀತಿ ನೋಡ್ತಿದ್ರೆ ನೀವು ಹೇಳೋ ಥರ ಅವಳು ಅಸಹಾಯಕಳು ಅಂತ ಅನ್ನಿಸ್ತಾ ಇಲ್ಲ. ಪಾರು, ಈ ಪಂಡ್ರಾಪುರದ ಪಾರ್ವತಿಗೆ ಅಸಹಾಯಕ ಹೆಣ್ಮಗಳು ಅಂದ ತಕ್ಷಣ ತಲೆಯಲ್ಲಿ ಒಂದು ಪಿಕ್ಚರ್ ಬಂದ್ಬಿಡುತ್ತೆ. ಮೊದಲು ನೀನು ಅದನ್ನು ಬದಲಾಯಿಸ್ಕೋಬೇಕು. ಈಗ ನೀನೇ ಯೋಚನೆ ಮಾಡು. ನೀನು ಹೇಳ್ದಾಗೆ ಯಾವ ಹೆಣ್ಮಕ್ಳು ಈ ರೀತಿ ಅಪರಿಚಿತ ಜಾಗಕ್ಕೆ ಬಂದು ಈ ರೀತಿ ಇರೋದಕ್ಕೆ ಚಾನ್ಸೇ ಇಲ್ಲ ಪಾರು. ಅಂಥದ್ರಲ್ಲಿ ಅವಳು ಬಂದಿದ್ದಾಳೆ. ನೀನು ಈ ಮನೆ ಹಿರಿ ಸೊಸೆ, ನಿನ್ನ ಮುಂದೆನೇ ನಿಂತ್ಕೊಂಡು ನಿಮ್ಮ ಮೈದ್ನಿಂದ ನನಗೆ ಮೋಸ ಆಗಿದೆ ಅಂತ ಆರೋಪ ಮಾಡಿದ್ದಾಳೆ. ಅದು ಅವನ್ನ ಎದುರುಗಡೆ ನಿಲ್ಲಿಸ್ಕೊಂಡೆ. ಇಂಥ ವಿಷಯದಲ್ಲಿ ಯಾವ ಹೆಣ್ಮಕ್ಳು ಸುಳ್ಳು ಹೇಳ್ತಾರೆ ಹೇಳು? ಆ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳೆ, ನೀನು ಹೇಳ್ದಂಗೆ ಅವಳದೇ ತಪ್ಪು ಅನ್ನೋದಾದರೆ ಪ್ರೀತಿ ಯಾಕೆ ಅವಳಿಗೆ ತನ್ನ ರೂಮಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟ? ಅದನ್ನು ಮನೆಯವರಿಂದ ಯಾಕೆ ಮುಚ್ಚಿಟ್ಟ? ಅದು ಅಲ್ಲದೆ ಅವಳೆಷ್ಟೆಲ್ಲ ಒಮ್ಮೆಲೆ ಅಪವಾದ ಮಾಡ್ತಿರ್ಬೇಕಾದ್ರೆ ಯಾಕೆ ಸೈಲೆಂಟ್ ಆಗಿದ್ದ ಹೇಳು?
ಹೇಳ್ತಿರೋದು ಸರಿ ಅನ್ಸುತ್ತೆ ಯಜಮಾನ್ರೆ. ಆದರೆ ಆ ಹುಡುಗಿ ನೋಡಿದಾಗಲೆಲ್ಲ ನನ್ನ ಮನಸ್ಸಿಗೆ ಒಂಥರ ಅನಿಸುತ್ತೆ. ಹಾಗೆ ನೀವು ಹೇಳ್ತಿರೋದನ್ನೆಲ್ಲ ಕೇಳ್ತಾ ಇದ್ರೆ ನನ್ನ ಮನಸ್ಸು ಗೊಂದಲದಲ್ಲಿದೆ. ಯಾವುದನ್ನು ನಂಬಬೇಕೋ ಬಿಡಬೇಕೋ ನನಗೊಂದು ಗೊತ್ತಾಗ್ತಾ ಇಲ್ಲ. ವಿಷಯ ಏನೇ ಇರಲಿ, ವ್ಯಕ್ತಿ ಯಾರೇ ಆಗಿರಲಿ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂಥ ಗಾದೆನೇ ಇಲ್ವಾ? ಮೋನಿಕಾ ಬಗ್ಗೆ ನನಗೊಂಥರ ಅನ್ನಿಸ್ತಾ ಇದೆ, ನಿನಗೊಂಥರ ಅನ್ನಿಸ್ತಾ ಇದೆ. ಕಾದು ನೋಡೋಣ, ಒಂದಲ್ಲ ಒಂದಿನ ಸತ್ಯ ಗೊತ್ತಾಗಲೇಬೇಕಲ್ಲ.